ನಮಸ್ಕಾರ. ಇಂದಿನ ವಿಶೇಷ ದೈನಂದಿನ ರಾಶಿಫಲಕ್ಕೆ ನಿಮಗೆ ಸ್ವಾಗತ. ಇಂದು ನಿಮ್ಮ ಜೀವನದ ಹಾದಿ ಹೇಗಿರಲಿದೆ? ನಿಮ್ಮ ಅದೃಷ್ಟ ಯಾವ ದಿಕ್ಕಿನಲ್ಲಿದೆ? ಪ್ರೀತಿ, ವೃತ್ತಿ, ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಮುನ್ಸೂಚನೆಗಳೇನು? ಬನ್ನಿ ತಿಳಿಯೋಣ. ಮೇಷ, ಇಂದು ನಿಮಗೆ ತುಂಬಾ ಅದೃಷ್ಟದ ದಿನ. ಅನಿರೀಕ್ಷಿತ ಲಾಭಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಿ ಸಂತೋಷಪಡಿಸಬಹುದು. ಇದು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಅನುಕೂಲಕರ ಸಮಯ. ಪ್ರಣಯದ ವಿಷಯದಲ್ಲೂ ಎಲ್ಲವೂ ಚೆನ್ನಾಗಿದೆ, ಆದ್ದರಿಂದ ಆ ವಿಶೇಷ ವ್ಯಕ್ತಿಗೆ ನಿಮ್ಮ ಹೃದಯವನ್ನು ತೆರೆದಿಡಿ. ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಸಮಯವನ್ನು ಕಳೆಯುವಿರಿ. ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲು ಇದು ಉತ್ತಮ ಸಮಯ. ವೃಷಭ, ಇಂದು ನೀವು ಆಶಾವಾದದಿಂದ ತುಂಬಿರುತ್ತೀರಿ. ಕೆಲಸದ ಸ್ಥಳದಲ್ಲಿ ಹೆಚ್ಚು ನಿರತರಾಗಿರುತ್ತೀರಿ ಮತ್ತು ನಿಮ್ಮ ಸುತ್ತ ಸಾಕಷ್ಟು ವಿಷಯಗಳು ನಡೆಯುತ್ತಿರುತ್ತವೆ. ನೀವು ಏನೇ ಮಾಡಿದರೂ ಹೆಚ್ಚು ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವನ್ನು ಹಾಕುತ್ತೀರಿ. ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಂಡು ನಿಮಗೆ ನೆಮ್ಮದಿ ನೀಡುತ್ತದೆ. ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲ ಸಿಗುವುದರಿಂದ ಈ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ. ಮಿಥುನ, ಇಂದು ನಿಮ್ಮ ಗಮನ ಸ್ವಲ್ಪ ವಿಚಲಿತವಾಗಬಹುದು, ಆದರೆ ನಿಮಗೆ ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ. ಅಹಿತಕರ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಡಿ. ಇಂದು ವಿಷಯಗಳು ನಿಧಾನವಾಗಿ ಸಾಗುತ್ತವೆ ಮತ್ತು ಪ್ರಮುಖ ವಿಷಯಗಳು ಮುಂದಿನ ದಿನಕ್ಕೆ ಮುಂದೂಡಲ್ಪಡಬಹುದು. ಕೆಲವು ಅಹಿತಕರ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಕರ್ಕ, ಪ್ರತಿದಿನವೂ ಸಂತೋಷದ ದಿನವಾಗಿರುವುದಿಲ್ಲ. ಇಂದು ನಕ್ಷತ್ರಗಳು ಅಷ್ಟು ಪ್ರಕಾಶಮಾನವಾಗಿ ಕಾಣಿಸುತ್ತಿಲ್ಲ, ಆದರೆ ಇದು ನಿಷ್ಕ್ರಿಯತೆಗೆ ಕಾರಣವಲ್ಲ. ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ನೀಡಿ ಮತ್ತು ಕೆಲಸ ಹಾಗೂ ಮನೆಯ ವಿಷಯಗಳಲ್ಲಿ ನೀವು ಎದುರಿಸುವ ಯಾವುದೇ ಅಡೆತಡೆಗಳನ್ನು ಧೈರ್ಯದಿಂದ ಎದುರಿಸಿ. ನೀವು ಉತ್ತಮ ಮನಃಸ್ಥಿತಿಯಲ್ಲಿರುವ ಬೇರೆ ಸಮಯದಲ್ಲಿ ಪ್ರಮುಖ ಸಭೆಗಳನ್ನು ಮರುನಿಗದಿಪಡಿಸುವುದು ಸೂಕ್ತ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಸಿಂಹ, ವಾಹ್! ಇಂದು ನಿಮಗೆ ಪರಿಪೂರ್ಣ ದಿನದಂತೆ ಕಾಣುತ್ತಿದೆ. ವ್ಯಾಪಾರಸ್ಥರಿಗೆ ಮತ್ತು ಉದ್ಯೋಗದಲ್ಲಿರುವವರಿಗೆ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಆರ್ಥಿಕ ಲಾಭಗಳು, ಹೊಸ ಒಪ್ಪಂದಗಳು ಮತ್ತು ವ್ಯವಹಾರದ ವಿಸ್ತರಣೆಯ ಸಾಧ್ಯತೆಯಿದೆ. ಪ್ರೀತಿ ಮತ್ತು ಪ್ರಣಯಕ್ಕೂ ಇದು ಉತ್ತಮ ಮತ್ತು ಭರವಸೆಯ ದಿನ. ನಿಮ್ಮ ಮಾತಿನ ಮೂಲಕ ನಿಮ್ಮ ಪ್ರಣಯ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ವ್ಯಕ್ತಪಡಿಸಿ. ಸಾಮಾಜಿಕ ಕೂಟಗಳು ನಿಮಗೆ ಸಮಾನ ಸಂತೋಷವನ್ನು ತರುತ್ತವೆ. ಕನ್ಯಾ, ಇಂದು ನಿಮ್ಮ ಯಶಸ್ಸಿಗೆ ಅಭಿನಂದಿಸಿ. ಇದು ಅನುಕೂಲಕರ ದಿನವಾಗಿದ್ದು, ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿಯನ್ನು ತರುವ ಸಾಧ್ಯತೆಯಿದೆ. ನಿಮ್ಮ ಆಕ್ರಮಣಕಾರಿ ವಿಧಾನವು ಇತರರನ್ನು ಮೆಚ್ಚಿಸುತ್ತದೆ. ಉದ್ಯೋಗ ಮತ್ತು ಸೇವೆಗಳಲ್ಲಿರುವವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಮತ್ತು ಹಿಂದಿನ ಕಠಿಣ ಪರಿಶ್ರಮವು ನಿಮಗೆ ಅನಿರೀಕ್ಷಿತ ಪ್ರತಿಫಲವನ್ನು ತರುತ್ತದೆ. ತುಲಾ, ಇಂದು ಸ್ವಲ್ಪ ನಿಷ್ಕ್ರಿಯ ದಿನದಂತೆ ತೋರುತ್ತಿದೆ. ನೀವು ಪ್ರಣಯ ಮತ್ತು ಸೃಜನಶೀಲತೆಯ ಮನಸ್ಥಿತಿಯಲ್ಲಿರುತ್ತೀರಿ. ಇತರ ದಿನಗಳಿಗೆ ಹೋಲಿಸಿದರೆ ಕೆಲಸದ ಒತ್ತಡ ಕಡಿಮೆ ಇರುತ್ತದೆ. ನಿಮ್ಮ ನೇಮಕಾತಿಗಳನ್ನು ಬೇರೆ ಸಮಯಕ್ಕೆ ಮರುನಿಗದಿಪಡಿಸುವುದು ಉತ್ತಮ. ನಿಮ್ಮ ಆರೋಗ್ಯ ಮತ್ತು ಆಹಾರ ಪದ್ಧತಿಯ ಬಗ್ಗೆ ಇಂದು ಹೆಚ್ಚಿನ ಕಾಳಜಿ ವಹಿಸಿ. ವೃಶ್ಚಿಕ, ಇದು ಉತ್ತಮವಾದ ಆದರೆ ನಿಧಾನವಾಗಿ ಸಾಗುವ ದಿನ. ನೀವು ಅಂತಿಮವಾಗಿ ಮುಕ್ತವಾಗಿ ಉಸಿರಾಡಲು, ವಿಶ್ರಾಂತಿ ಪಡೆಯಲು ಮತ್ತು ಹಿಮ್ಮೆಟ್ಟಲು ಸ್ವಲ್ಪ ಸಮಯವನ್ನು ಪಡೆಯುತ್ತೀರಿ. ನೀವು ಹೆಚ್ಚು ಪ್ರಣಯ, ಕಲ್ಪನಾಶೀಲ ಮತ್ತು ಸೃಜನಶೀಲರಾಗಿರುತ್ತೀರಿ. ಪ್ರಮುಖ ಸಮಸ್ಯೆಗಳನ್ನು ಬೇರೆ ದಿನ ಪರಿಹರಿಸಲು ನೀವು ಬಯಸಬಹುದು. ಆರೋಗ್ಯಕರವಾಗಿ ತಿನ್ನಿರಿ ಮತ್ತು ಅತಿಯಾಗಿ ತಿನ್ನುವ ಆಸೆಯನ್ನು ವಿರೋಧಿಸಿ, ಏಕೆಂದರೆ ಹೊಟ್ಟೆಯ ತೊಂದರೆಗಳ ಸಾಧ್ಯತೆಗಳು ಹೆಚ್ಚಿವೆ. ಧನು, ಇಂದು ನಿಮ್ಮ ಮನಸ್ಸನ್ನು ಹಿಂಡುವಂತಹ ಹಲವಾರು ವಿಷಯಗಳಲ್ಲಿ ಅತಿಯಾದ ಬದ್ಧತೆಯ ದಿನದಂತೆ ಕಾಣುತ್ತಿದೆ. ಆದರೆ ಯಾವುದರ ಬಗ್ಗೆಯೂ ನಿರಂತರ ಚಿಂತೆ ಮಾಡುವುದು ಎಂದಿಗೂ ಸಹಾಯ ಮಾಡುವುದಿಲ್ಲ. ಮನೆ ಮತ್ತು ವೃತ್ತಿಜೀವನ ಎರಡೂ ಕಷ್ಟಕರ ಪರಿಸ್ಥಿತಿಗಳನ್ನು ಒದಗಿಸುತ್ತವೆ. ಎಲ್ಲವನ್ನೂ ಧೈರ್ಯ ಮತ್ತು ಪರಿಶ್ರಮದಿಂದ ನಿಭಾಯಿಸಿ. ನಿಮ್ಮ ಪ್ರಮುಖ ವಿಷಯಗಳನ್ನು ಬೇರೆ ದಿನಕ್ಕೆ ಮರುನಿಗದಿಪಡಿಸುವ ಮೂಲಕ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬಹುದು. ಮಕರ, ಇಂದು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ವೃತ್ತಿಪರರಿಗೆ ಉತ್ತಮ ಆದಾಯವನ್ನು ತರುವ ಅದ್ಭುತ ದಿನವಾಗಿದೆ. ಪ್ರಚಾರ ಚಟುವಟಿಕೆಗಳು ಮತ್ತು ನಿಮ್ಮ ವ್ಯವಹಾರವನ್ನು ಉತ್ತೇಜಿಸುವ ಯಾವುದೇ ಇತರ ಕೆಲಸವೂ ಉತ್ತಮವಾಗಿ ನಡೆಯುತ್ತದೆ. ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳು ಇಡೀ ದಿನ ಆಳುತ್ತವೆ, ಆದರೆ ಸ್ವಲ್ಪ ಪ್ರಣಯಕ್ಕೂ ಅವಕಾಶವಿದೆ.
ಕುಂಭ ಇಂದು ನೀವು ಕುಟುಂಬ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳನ್ನು ಏಕಕಾಲದಲ್ಲಿ ನಿಭಾಯಿಸಬೇಕಾಗುತ್ತದೆ. ಇದು ಸಾಕಷ್ಟು ಕಷ್ಟಕರವೆಂದು ಸಾಬೀತಾಗಬಹುದು. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಚಾನಲೈಸ್ ಮಾಡಲು ಮತ್ತು ಈ ಎರಡು ವಿಪರೀತಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ದೊಡ್ಡ ಹಣಕಾಸು ವ್ಯವಹಾರಗಳು ಮತ್ತು ವಹಿವಾಟುಗಳಲ್ಲಿನ ಪಾಲ್ಗೊಳ್ಳುವಿಕೆ ಪ್ರತಿಕೂಲ ಫಲಿತಾಂಶಗಳನ್ನು ತರಬಹುದು. ಆದ್ದರಿಂದ ಅವುಗಳನ್ನು ಬೇರೆ ದಿನಕ್ಕೆ ಮುಂದೂಡಲು ಪ್ರಯತ್ನಿಸಿ. ಮೀನ ಇಂದು ಸಂತೋಷ ಮತ್ತು ಉಲ್ಲಾಸದಿಂದ ತುಂಬಿದ ದಿನ. ನೀವು ದಿನವಿಡೀ ಸಕಾರಾತ್ಮಕವಾಗಿರುತ್ತೀರಿ. ವೈಯಕ್ತಿಕ ಹಾಗೂ ವೃತ್ತಿಪರ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ನೀವು ಸ್ಪಷ್ಟವಾದ ಆಲೋಚನೆಯಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ. ಈ ರಾಶಿಫಲವು ನಿಮಗೆ ಇಂದಿನ ದಿನವನ್ನು ಯೋಜಿಸಲು ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ದಿನವು ಮಂಗಳಕರವಾಗಿರಲಿ. ನಿಮ್ಮ ಪ್ರಶ್ನೆಗಳು ಅಥವಾ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಇಂತಹ ಹೆಚ್ಚಿನ ರಾಶಿಫಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಶುಭ ದಿನ.